ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ FDA ಮತ್ತು STA ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಕನ್ನಡ ಪತ್ರಿಕೆಯನ್ನು ಬರೆತಿರ್ತಕ್ಕಂಥವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ. ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಸಮಾನಾರ್ಥಕ ಪದಗಳ ಶಬ್ದ ಭಂಡಾರದಲ್ಲಿ ಈ ಒಂದು ವಿಡಿಯೋದಲ್ಲಿ 150ಕ್ಕೂ ಹೆಚ್ಚು ಸಮಾನಾರ್ಥಕ ಪದಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸಾಮಾನ್ಯ ಕನ್ನಡ ಪತ್ರಿಕೆಯನ್ನು ಬರೀತಕ್ಕಂಥವ್ರು ಮಿಸ್ ಮಾಡದೆ ನೋಡಿ. ಯಾವುದೇ ಸಮಾನಾರ್ಥಕ ಪದ ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ಸೊ ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪದಗಳನ್ನು ಓದ್ತಾ ಹೋಗ್ತೀನಿ, ಮಾರ್ಕ್ ಮಾಡೋ ಪ್ರಯತ್ನನೂ ಕೂಡ ಮಾಡ್ತೇನೆ. ಓರಣ ಅಂತ ಹೇಳಿದ್ರೆ ಅಚ್ಚುಕಟ್ಟು. ಓಲೆ ಅಂತ ಪ್ರೊನೌನ್ಸಿಯೇಷನ್. ಓಲೆ ಅಂತ ಹೇಳಿದ್ರೆ ಕಾಗದ ಅಥವಾ ತಾಳಗರಿ. ಔಚಿತ್ಯ ಅಂದರೆ ಯೋಗ್ಯವಾದದ್ದು. ಕೃಷಿ ಅಂತ ಹೇಳಿದ್ರೆ ಬೇಸಾಯ. ಸೊ ಕೈಂಕರ್ಯ ಅಂದರೆ ಸೇವೆ. ಕೈದಿ ಅಂದರೆ ಸೆರೆಯಾಳು. ಕೈವಾರ ಅಂತ ಹೇಳಿದ್ರೆ ಹೊಗಳಿಕೆ. ಕೋರಿಕೆ ಅಂತ ಹೇಳಿದ್ರೆ ಅಪೇಕ್ಷೆ ಅಥವಾ ಬೇಡಿಕೆ. ಕ್ರಮೇಣ ಅಂದರೆ ಹಂತವಾಗಿ. ಕ್ರಯ ಅಂತ ಹೇಳಿದ್ರೆ ಬೆಲೆ ಅಥವಾ ಕಿಮ್ಮತ್ತು. ಕ್ರೋಢೀಕರಣ ಅಂದರೆ ಒಟ್ಟುಗೂಡಿಸುವುದು. ಕ್ಷೋಭೆ ಅಂದರೆ ಅಶಾಂತಿ ಅಥವಾ ಗೊಂದಲವನ್ನು ಉಂಟು ಮಾಡುವುದು. ಖಜಾನೆ ಅಂದರೆ ಬೊಕ್ಕಸ. ಖಾತೆ ಅಂದರೆ ಸರ್ಕಾರದ ಆಡಳಿತದ ಇಲಾಖೆ. ಖಾದಿ ಅಂದರೆ ಕೈನೂಲಿನಿಂದ ನೇಯ್ದಂತಹ ಒಂದು ಬಟ್ಟೆಯನ್ನು ಖಾದಿ ಅಂತ ಕರಿತೀವಿ. ಖಾಸಗಿ ಅಂದರೆ ಸ್ವಂತದ್ದು. ಖುದ್ದು ಅಂದರೆ ಸ್ವತಃ ನಾವೇ. ಖುಲಾಸೆ ಅಂದರೆ ಬಿಡುಗಡೆ. ಗಡುವು ಅಂದರೆ ಕಾಯಿದೆ ಅಥವಾ ಅವಧಿ. ಗಣಕ ಅಂದರೆ ಲೆಕ್ಕಿಗ ಅಥವಾ ಲೆಕ್ಕ ಇಟ್ಕೊಳ್ಳೋನು ಅಥವಾ ಎಣಿಸುವವನು. ಗಮ್ಮತ್ತು ಅಂತ ಹೇಳಿದ್ರೆ ಮೋಜು. ಗರೀಬ್ ಅಂದರೆ ಬಡವ. ಗಸ್ತು ಅಂದರೆ ಪಹರೆ ಸುತ್ತೋದು ಅಂತ ನಾವು ಹೇಳ್ತೀವಿ ಅಥವಾ ಗಸ್ತು ಹೊಡೆಯೋದು. ಗಹನ ಅಂದರೆ ದಟ್ಟವಾದಂಥ. ಗುಜುಗುಜು ಅಂತ ಹೇಳಿದ್ರೆ ಪಿಸು ಮಾತು. ಗೇಣಿ ಪದದ ಅರ್ಥ ಗುತ್ತಿಗೆ. ಗೋದಾಮು ಪದದ ಅರ್ಥ ಉಗ್ರಾಣ. ಗೋಷ್ಠಿ ಪದದ ಅರ್ಥ ಸಭೆ. ಅಪರಿಮಿತ ಪದದ ಅರ್ಥ ಮಿತಿ ಇಲ್ಲದದ್ದನ್ನು ನಾವು ಅಪರಿಮಿತ ಅಂತ ಕರಿತೀವಿ. ಅಪವ್ಯಯ ಪದದ ಅರ್ಥ ಅವಶ್ಯಕತೆವಿಲ್ಲದ ಖರ್ಚು. ಅಪ್ರತಿಹತ ಅಂದರೆ ತಡೆ ಇಲ್ಲದ. ಅಭಿನಂದನೆ ಅಂದರೆ ಪ್ರಶಂಸೆ. ಅಭಿವೃದ್ಧಿ ಅಂದರೆ ಏಳಿಗೆಯನ್ನು ಹೊಂದಕ್ಕಂಥದ್ದು. ಅಭ್ಯರ್ಥಿ ಅಂದರೆ ಅರ್ಜಿದಾರ ಅಥವಾ ಉಮೇದುದಾರ, ಎರಡೂ ಆಗ್ಬೋದು. ಉಮೇದುದಾರ ಅಥವಾ ಅರ್ಜಿದಾರ. ಅಮಾತ್ಯ ಅಂದರೆ ಸಚಿವ ಅಥವಾ ಮಂತ್ರಿ ಅಂತ. ಅರಾಜಕತೆ ಅಂದರೆ ಅವ್ಯವಸ್ಥೆ. ಅವಗಾಹನೆ ಅಂದರೆ ತಿಳುವಳಿಕೆ. ಅವಧಿ ಅಂದರೆ ಸಮಯ ಅಥವಾ ಗಡುವು ಅಥವಾ ಅವಕಾಶ. ಆಕ್ಷೇಪಣೆ ಅಂದರೆ ವಿರೋಧ ಮಾಡ್ತಕ್ಕಂಥದ್ದು. ಆಡಳಿತ ಸ್ಥಳೀಯ ಅಥವಾ ರಾಜ್ಯದ ವ್ಯವಹಾರವನ್ನು ಆಡಳಿತ ಅಂತ ಕರಿತೀವಿ. ಆತ್ಮೀಯ ಅಂದರೆ ಆಪ್ತ. ಆಧಿಪತ್ಯ ಅಂದರೆ ಪ್ರಭುತ್ವ. ಔತಣ ಅಂದರೆ ಭೋಜನ. ಔದಾರ್ಯ ಅಂದರೆ ಉದಾರತೆ. ಔದ್ಯೋಗಿಕ ಅಂದರೆ ಉದ್ಯೋಗಕ್ಕೆ ಸಂಬಂಧಿಸಿದ. ಔಪಚಾರಿಕ ಅಂದರೆ ವಾಡಿಕೆಯ. ಕಂತು ಅಂದರೆ ನಿಶ್ಚಿತಪಡಿಸಿದ ಮೊತ್ತ. ಕಕ್ಕಾವಿಕ್ಕಿ ಅಂದರೆ ದಿಗ್ಭ್ರಮೆಗೊಳಗಾಗತಕ್ಕಂಥದ್ದು. ಕಗ್ಗಂಟು ಅಂದರೆ ಜಟಿಲವಾದಂಥ ಒಂದು ಸಮಸ್ಯೆ. ಕಗ್ಗೊಲೆ ಅಂದರೆ ಭೀಕರವಾದ ಕೊಲೆ. ಕಚೇರಿ ಅಂದರೆ ಕಾರ್ಯಾಲಯ. ಕಟಕಟೆ ಅಂದರೆ ಸಾಕ್ಷಿ ಕಟ್ಟೆ. ಕಟಾವು ಅಂತ ಹೇಳಿದ್ರೆ ಕೊಯ್ದು. ಕಟ್ಟಪ್ಪಣೆ ಅಂದರೆ ಉಗ್ರವಾದ ಆಜ್ಞೆ, ಅಂದರೆ ಮೀರದೇ ಇರುವಂಥ ಆಜ್ಞೆ ಅಂತ. ಕಠೋರ ಅಂದರೆ ಕಠಿಣವಾದ ಅಥವಾ ಉಗ್ರವಾದ ಅಂತ ನಾವು ಕರಿಬೋದು. ಕಡತ ಅಂದರೆ ಫೈಲು ಅಥವಾ ಕಾಗದದ
ಪತ್ರಗಳ ಒಂದು ಕಟ್ಟು. ಕಡಿವಾಣ, ಕಡಿವಾಣ ಅಂದರೆ ಹತೋಟಿ. ಕಡ್ಡಾಯ, ಕಡ್ಡಾಯ ಅಂದರೆ ಒತ್ತಾಯ ಮಾಡ್ತಕ್ಕಂಥದ್ದು ಅಥವಾ ಬಲಾತ್ಕಾರ ಮಾಡ್ತಕ್ಕಂಥದ್ದು, ಬಲವಂತ ಮಾಡ್ತಕ್ಕಂಥದ್ದು ಕಡ್ಡಾಯ ಅಂತ ಹೇಳಿದ್ರೆ. ಸೊ ಕಥನ, ಕಥನ ಅಂದರೆ ನಿರೂಪಣೆ ಅಥವಾ ಹೇಳುವಿಕೆ. ಕರಣಿಕ, ಕರಣಿಕ ಅಂದರೆ ಲೆಕ್ಕವನ್ನು ಬರೀತಕ್ಕಂಥವನು. ಕರಪತ್ರ, ಕರಪತ್ರ ಅಂದರೆ ಪ್ರಚಾರದ ಚೀಟಿ. ಕರಾಮತಿ, ಕರಾಮತಿ ಅಂದರೆ ಕೈಚಳಕ. ಕರಾರು, ಕರಾರು ಅಂದರೆ ಒಪ್ಪಂದ ಅಥವಾ ಷರತ್ತು. ಕಾನೂನು, ಕಾನೂನು ಅಂದರೆ ಕಟ್ಟಳೆ ಅಥವಾ ನಿಯಮ. ಕಾಮಗಾರಿ, ಕಾಮಗಾರಿ ಅಂತ ಹೇಳಿದ್ರೆ ಕಾರ್ಮಿಕರ ಕೆಲಸ. ಕಾಯ್ದೆ, ಕಾಯ್ದೆ ಅಂದರೆ ನಿಯಮ ಅಥವಾ ಕಾನೂನು. ಕೂಡಲೇ, ಕೂಡಲೇ ಅಂತ ಹೇಳಿದ್ರೆ ತಕ್ಷಣ. ಕೂಲಂಕುಷ, ಕೂಲಂಕುಷ ಅಂದರೆ ಸಮಗ್ರವಾದ. ಭೂಮಿ, ಭೂಮಿಗೆ ಬಹಳಷ್ಟು ಸಿಗುತ್ತೆ ನಿಮಗೆ. ಇಳೆ, ತಿರೆ, ಪೃಥ್ವಿ. ಕೃತಜ್ಞ, ಕೃತಜ್ಞ ಎರಡಿದೆ, ಎರಡನ್ನು ನೀವಿಲ್ಲಿ ವಿತ್ ಆಲ್ಫಾ ಏನು ಕಾಗುಣಿತಾಕ್ಷರಗಳನ್ನು ಕೂಡ ನೋಡ್ಕೊಳ್ಳಿ ಎರಡನ್ನು. ಒಂದು ಉಪಕಾರವನ್ನು ಮರೆಯುವವನು, ಇನ್ನೊಂದು ಉಪಕಾರವನ್ನು ನೆನೆಯುವವನು, ಎರಡನ್ನು ಕೂಡ ನೋಡ್ಕೊಳ್ಳಿ ಕ್ಲೀನಾಗಿ. ಚಂದ, ಚಂದ ಅಂತ ಹೇಳಿದ್ರೆ ವಂತಿಕೆ. ಚಪ್ರಾಸಿ, ಚಪ್ರಾಸಿ ಅಂತ ಹೇಳಿದ್ರೆ ಜವಾನ. ಚಳವಳಿ, ಚಳವಳಿ ಅಂದರೆ ಆಂದೋಲನ. ಚಾಕರಿ, ಚಾಕರಿ ಅಂದರೆ ನೌಕರಿ ಅಥವಾ ಊಳಿಗ. ಊಳಿಗ ಅನ್ನೋ ಪದವನ್ನು ಕೂಡ ನೆನಪಿಟ್ಕೊಳ್ಳಿ, ಈ ರೀತಿಯ ಪದಗಳನ್ನು ಎಷ್ಟು ಕೇಳೋದು. ಚಾಲನೆ, ಚಾಲನೆ ಅಂದರೆ ಆರಂಭಿಸು. ಛಾಯಾಗ್ರಹಣ, ಭಾವಚಿತ್ರವನ್ನು ತೆಗೆಯುವವನು. ದುರ್ಮಾರ್ಗ ಅಂದರೆ ಕೆಟ್ಟದಾದಂಥ ದಾರಿ. ದೃಢೀಕರಿಸು ಅಂದರೆ ಸ್ಥಿರಗೊಳಿಸು. ನಕಾರ, ನಿರಾಕರಣೆ. ನಗದು, ನಗದು ಅಂದರೆ ದುಡ್ಡು ಅಥವಾ ರೋಕು. ನಡುವಳಿ, ಸಭೆಯ ಕಾರ್ಯಕಲಾಪವನ್ನು ನಡುವಳಿ ಅಂತ ಕರೀತಾರೆ. ನಮೂದು, ನಮೂದು ಅಂದರೆ ದಾಖಲೆ ಅಥವಾ ನಮೂದಿಸಿ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇಲ್ಲಿ ದಾಖಲೆ ಮಾಡೋ, ನಮೂದಿಸು ಅಂದರೆ. ಮತ್ತು ನಮೂನೆ ಅಂತ ಹೇಳಿದ್ರೆ ಒಂದು ಮಾದರಿ, ಮಾದರಿ ಅಥವಾ ನಕಲು ಅಥವಾ ಅದೇ ರೀತಿಯಲ್ಲಿರ್ತಕ್ಕಂಥದ್ದು. ನಾಗಾಲೋಟ, ಅತಿ ವೇಗದಿಂದ ಓಡುವುದು. ಪತ್ರಿಕೆಗಳಲ್ಲಿ ಯಾವಾಗವಾಗ ಈ ಒಂದು ಪದ ಸ್ಪೋರ್ಟ್ಸ್ ಸೆಕ್ಷನಲ್ಲಿ ಬರ್ತಿರುತ್ತೆ. ನಾಜೂಕು, ನಾಜೂಕು ಅಂದರೆ ಅಚ್ಚುಕಟ್ಟು ಅಥವಾ ಓರಣ, ಓರಣ ಅನ್ನೋ ಪದವನ್ನು ಕೂಡ ನೋಡ್ಕೊಳ್ಳಿ. ನಾಮಧೇಯ, ನಾಮಧೇಯ ಅಂದರೆ ಹೆಸರು. ನಿಕೇತನ, ನಿಕೇತನ ಅಂತ ಹೇಳಿದ್ರೆ ಮನೆ. ನಿಖರ, ನಿಖರ ಅಂದರೆ ಕರಾರುವಕ್ಕಾದ. ನಿಗಾ, ನಿಗಾ ಅಂದರೆ ಎಚ್ಚರ, ನಿಗಾ ವಹಿಸು ಅನ್ನೋ ಪದವನ್ನು ಬಳಸ್ತೀವಿ ನಾವು. ನಿಗ್ರಹ, ನಿಗ್ರಹ ಅಂದರೆ ಹತೋಟಿ ಅಥವಾ ಅಂಕೆಯಲ್ಲಿರುವುದು. ಪದ್ಮಜ, ಪದ್ಮಜ ಅಂದರೆ ಬ್ರಹ್ಮ ಅಥವಾ ಕಮಲಜ. ನಿಬಂಧನೆ, ನಿಬಂಧನೆ ಅಂದರೆ ಕಟ್ಟುಪಾಡು. ನಿಯುಕ್ತ, ನಿಯುಕ್ತ ಅಂದರೆ ನೇಮಿಸಲ್ಪಟ್ಟ. ನಿಯುಕ್ತಿ ಅಂದರೆ ನೇಮಕ. ನಿರಶನ, ನಿರಶನ ಅಂತ ಹೇಳಿದ್ರೆ ಉಪವಾಸಕ್ಕೆ ಕೂರ್ತಕ್ಕಂಥದ್ದು. ನಿರ್ದೇಶನ, ನಿರ್ದೇಶನ ಅಂದರೆ ಮುಖ್ಯಸ್ಥ. ನಿವೃತ್ತಿ, ವೃತ್ತಿಯಿಂದ ಬಿಡುಗಡೆ ಹೊಂದುವುದು ನಿವೃತ್ತಿ. ನಿವೇದನೆ, ನಿವೇದನೆ ಅಂತ ಹೇಳಿದ್ರೆ ನಿವೇದನೆ ತಿಳಿಸುವಿಕೆ ಅಥವಾ ಅರ್ಪಣೆ. ನಿಷೇಧ, ನಿಷೇಧ ಅಂದರೆ ವಿರೋಧ ಅಥವಾ ನಿರಾಕರಣೆ ಮಾಡ್ತಕ್ಕಂಥದ್ದು. ನಿಷ್ಕರ್ಷೆ ಅಂದರೆ ನಿರ್ಣಯ. ನೇಮಕ ಅಂದರೆ ಗೊತ್ತು ಮಾಡುವುದು. ಪರಾಮರಿಸು, ಪರಾಮರಿಸು ಅಂತ ಹೇಳಿದ್ರೆ ಪರಾಮರಿಸು, ಪರಾಮರಿಸು ಅಂತ ಹೇಳಿದ್ರೆ ಪರಿಶೀಲಿಸು. ಪುರವಣಿ, ಪುರವಣಿ ಅಂತ ಹೇಳಿದ್ರೆ ಅನುಬಂಧ. ವಿಶದೀಕರಿಸು, ವಿಶದೀಕರಿಸು ಅಂದರೆ ಸ್ಪಷ್ಟಪಡಿಸುವುದು. ಶಾಸಕ, ಶಾಸಕ ಅಂದರೆ ಆಳ್ತಕ್ಕಂಥವನು, ಆಳುವವನು. ಶಾಹಿ, ಶಾಹಿ ಅಂದರೆ ಅಧಿಕಾರ. ಸಂದಾಯ, ಸಂದಾಯ ಅಂದರೆ ಸಲ್ಲಿಸುವುದು ಅಥವಾ ಪಾವತಿಯನ್ನು ಮಾಡ್ತಕ್ಕಂಥದ್ದು. ಸಾರ್ವಜನಿಕ, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಮುಂದೆ ನೇಮಕ, ನೇಮಕ ಅಂದರೆ ಗೊತ್ತು ಮಾಡುವುದು. ಪರಾಮರಿಸು, ಪರಾಮರಿಸು ಅಂದರೆ ಪರಿಶೀಲನೆ ಮಾಡು. ಘೇರಾವ್, ಘೇರಾವ್ ಅಂದರೆ ಅಡ್ಡಗಟ್ಟುವುದು. ದಾಖಲೆ, ದಾಖಲೆ ಅಂದರೆ ಆಧಾರವಾದ ಕಾಗದ ಪತ್ರ. ದಾರಿದ್ರ್ಯ, ದಾರಿದ್ರ್ಯ ಅಂದರೆ ಬಡತನ. ದಾರುಣ, ದಾರುಣ ಅಂದರೆ ಕಠಿಣ. ದಾಸ್ತಾನು, ದಾಸ್ತಾನು ಅಂದರೆ ಶೇಖರಣೆ ಅಥವಾ ಸಂಗ್ರಹ. ದಿಗ್ಬಂಧನ, ದಿಗ್ಬಂಧನ ಅಂದರೆ ತಡೆ ಅಥವಾ ನಿರ್ಬಂಧ.
ದಿಗ್ಭ್ರಮೆ ಅಂದರೆ ಗಾಬರಿಗೊಳಗಾಗತಕ್ಕಂಥದ್ದು. ದುಗುಡ ಅಂದರೆ ಚಿಂತೆ ಅಥವಾ ವ್ಯಸನ. ಜರ್ಜರಿತ ಅಂದರೆ ಶಿಥಿಲವಾದ. ಜಟಾಪಟಿ ಅಂದರೆ ಕಲಹ ಅಥವಾ ಜಗಳ. ಜವಾಬ್ದಾರಿ ಅಂದರೆ ಹೊಣೆಗಾರಿಕೆ. ಜಗತ್ತಿಗೆ ಸಂಬಂಧಪಟ್ಟಂಥದ್ದು. ಜಾರಿ ಅಂತ ಹೇಳಿದ್ರೆ ಅನುಷ್ಠಾನ. ಜಾಹೀರಾತು ಅಂದರೆ ಪ್ರಕಟಣೆ. ಜುಲ್ಮಾನೆ ಅಂತ ಹೇಳಿದ್ರೆ ದಂಡ. ಟಪಾಲು ಅಂತ ಹೇಳಿದ್ರೆ ಅಂಚೆ. ಈ ಥರ ಪದಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಟಿಪ್ಪಣಿ ಅಂತ ಹೇಳಿದ್ರೆ ವಿವರಣೆ ಅಥವಾ ವ್ಯಾಖ್ಯಾನ. ಟರಾವು ಅನ್ನೋದು ಅಂತ ಪದ ತೀರ್ಮಾನ. ಇಲ್ಲಿ ಕಾಗುಣಿತಗಳನ್ನು ಕೂಡ ನೀವು ಅಷ್ಟೇ ಮುಖ್ಯವಾಗಿ ಗಮನಿಸ್ಕೋಬೇಕು. ಅದು ಕೂಡ ನಿಮಗೆ ಕಾಗುಣಿತಕ್ಕೆ ಸಂಬಂಧಪಟ್ಟ ಕೂಡ ಅಂಕಗಳಿರುತ್ತವೆ ಪರೀಕ್ಷೆಯಲ್ಲಿ. ಠೇವಣಿ ಅಂದರೆ ಇಟ್ಟಂಥ ಹಣ ಅಥವಾ ಸಂಗ್ರಹಿಸಿದಂಥ ಹಣ. ತಪಾಸಣೆ ಪರೀಕ್ಷಿಸುವುದು ಅಥವಾ ತನಿಖೆ ಮಾಡುವುದು. ತರಾಟೆ ಅಂತ ಹೇಳಿದ್ರೆ ಆಕ್ಷೇಪಣೆ. ತರಾತುರಿ ಅಂದರೆ ಒತ್ತಡ ಅಥವಾ ಅವಸರ. ತಲ್ಲಣ ಅಂತ ಹೇಳಿದ್ರೆ ಒಂಥರ ತಳಮಳಕ್ಕೆ ಒಳಗಾಗೋದು ಅಥವಾ ಬೆದರ್ಕೊಳ್ಳೋದು. ತಾಕೀತು ಅಂದರೆ ಒಂದು ಕಟ್ಟಪ್ಪಣೆ, ಎಚ್ಚರಿಕೆಯನ್ನು ನೀಡತಕ್ಕಂಥದ್ದು. ತಾತ್ಕಾಲಿಕ ಅಂತ ಹೇಳಿದ್ರೆ ಹಂಗಾಮಿ ಅಂತ ನಾವೇನು ಕರಿತೀವಿ, ಅದಕ್ಕೆ ಪರ್ಯಾಯ ಪದ. ತಿದ್ದುಪಡಿ ಅಂತ ಹೇಳಿದ್ರೆ ಸರಿಪಡಿಸುವುದು. ತೀರ್ಮಾನ ಅಂತ ಹೇಳಿದ್ರೆ ನಿರ್ಧಾರ. ತುರ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ, ಜರೂರು. ತುಲನೆ ಅಂದರೆ ಹೋಲಿಕೆ. ತೆರಿಗೆ ಅಂದರೆ ಕರ ಅಂತ ಕರಿಬೋದು ಅಥವಾ ಕಂದಾಯ ಅಂತ ಕರಿಬೋದು. ದಕ್ಷ ಅಂದರೆ ಅರ್ಹ ಅಥವಾ ಸಮರ್ಥ. ನಿಷ್ಪಕ್ಷಪಾತ ಅಂದರೆ ಭೇದ ಭಾವವಿಲ್ಲದಿರುವುದು. ನೋಂದಣಿ ಅಂದರೆ ದಾಖಲು ಮಾಡುವುದು. ಪರಿತಪಿಸು ಅತಿಯಾಗಿ ಕಳವಳ ಪಡುವುದು. ಪ್ರಸ್ತಾವನೆ ಆರಂಭ ಅಥವಾ ಪೀಠಿಕೆ. ಬಹಿಷ್ಕರಿಸು ಅಂದರೆ ಹೊರಗಡೆ ಹಾಕುವಂಥ ಅರ್ಥ. ವ್ಯಯ ಅಂದರೆ ನಷ್ಟ ಅಥವಾ ವೆಚ್ಚ ಅಂತ. ಶಾಸನ ಅಂದರೆ ಆಜ್ಞೆ. ಸಂಚಾಲಕ ಅಂದರೆ ವ್ಯವಸ್ಥಾಪಕ. ಸನ್ನದು ಅಂತ ಹೇಳಿದ್ರೆ ಅಧಿಕಾರ ಪತ್ರ. ಸೊ ಇಷ್ಟು ಮಾಹಿತಿ ನಾನು ಹೇಳಿದ್ದಂತಹ ಸರಿಸುಮಾರು 150 ಸಮಾನಾರ್ಥಕ ಪದಗಳಿದು. ಈ ಪದಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ಪದಗಳು ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಲ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಮತ್ತು ಈ ವಿಡಿಯೋನ ಲೈಕ್ ಮಾಡ್ಬೋದು. ಅತಿ ಹೆಚ್ಚು ಲೈಕ್ಗಳನ್ನು ಏನಾದ್ರು ಈ ವಿಡಿಯೋ ಪಡ್ಕೊಂಡ್ರೆ ಇನ್ನೊಂದಿಷ್ಟು ಕಠಿಣವಾದ ಪದಗಳನ್ನು ಸಂಗ್ರಹ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.